ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಸೊಪ್ಪಟ್ಲದ ಆಂಜನೇಯ ಸ್ವಾಮಿಯ ಪವಾಡವನ್ನು ಈ ಸಂಚಿಕೆಯ ಮುಖಾಂತರ ಕನ್ನಡಿಗ ಚಾನಲ್ YTಯ ಎಲ್ಲ ವೀಕ್ಷಕರಿಗೆ ಹಾಗೂ ನಾಡಿನ ಜನತೆಗೆ ತಲುಪಿಸಲಿಕ್ಕೆ ನಾನು ಈ ಆಂಜನೇಯ ಸ್ವಾಮಿಯ ಭವ್ಯವಾದಂಥ ಹಾಗೂ ಮಹಾನ್ ಪವಾಡಗಳನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಇವತ್ತಿನ ಈ ಒಂದು ಪವಾಡ ನಿಜಕ್ಕೂ ಕೂಡ ಮೈ ರೋಮಾಂಚನಗೊಳಿಸುವಂಥ ಒಂದು ಅದ್ಭುತವಾದಂಥ ಪವಾಡ ಅಂತಲೇ ಹೇಳ್ಬೋದು. ಆಂಜನೇಯ ಸ್ವಾಮಿ ಹಲವಾರು ರೀತಿಯಿಂದ ಕಷ್ಟಗಳಿದ್ದವರಿಗೆ ಅವನ ಮೊರೆ ಹೋದರೆ ಅವನ ಒಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಅವರೆಲ್ಲರಿಗೂ ಕೂಡ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ನಿದರ್ಶನ ಈ ಸೊಪ್ಪಡ್ಲದ ಆಂಜನೇಯ ಸ್ವಾಮಿಯ ಪವಾಡ. ಹಾಗೂ ಪುರಾಣ ಕಾಲಗಳಿಂದಲೂ ಅಂದರೆ ಮಹಾಭಾರತ ಹಾಗೂ ರಾಮಾಯಣದ ಕಾಲದಿಂದಲೂ ಕೂಡ ಆಂಜನೇಯನ ಒಂದು ನಾಮಾವಳಿಗಳನ್ನು ಭಾರತೀಯರಾದ ನಾವೆಲ್ಲರೂ ಕೂಡ ಪ್ರಾತಸ್ಮರಣೀಯರಾಗಿ ಅವರನ್ನು ನಾವು ಸ್ತುತಿಸ್ತಿದ್ದೇವೆ ಹಾಗೂ ಅವರನ್ನು ಪೂಜಿಸ್ತಿದ್ದೇವೆ, ಅವರನ್ನು ನಾವು ಮೊರೆ ಹೋಗ್ತಾ ಇದ್ದೇವೆ. ಹೀಗಿರಬೇಕಾದ್ರೆ ಆಂಜನೇಯ ಸ್ವಾಮಿ ನಿಜಕ್ಕೂ ಕೂಡ ಚಿರಂಜೀವಿ ಅನ್ನುವಂಥ ಒಂದು ಹೆಸರನ್ನು ಪಡೆದುಕೊಂಡು ಇವತ್ತಿಗೂ ಕೂಡ ಅವನು ಪ್ರತಿ ಕ್ಷಣವೂ ಕೂಡ ಅವನ ಒಂದು ಕೃಪಾ ಕಟಾಕ್ಷ ಭಕ್ತರ ಮೇಲೆ ಹಾಗೂ ನಾಡಿನ ಜನತೆಯ ಮೇಲೆ ನಡೀತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಅಚ್ಚರಿಯ ಪವಾಡ ಅನ್ನುವಂಥ ಭಾವನೆ ನನ್ನದು. ಹೀಗಿರಬೇಕಾದ್ರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿ ಅರ್ಜುನನಿಗೆ ಸಾರಥಿಯಾಗಿ ಯುದ್ಧದಲ್ಲಿ ಮುನ್ನಡೆಸ್ತಾ ಇದ್ದನೋ ಅದೇ ರೀತಿಯಾಗಿ ಆಂಜನೇಯ ಸ್ವಾಮಿ ಅಂದರೆ ಹನುಮಂತ ದೇವರು ಆಂಜನೇಯ ಸ್ವಾಮಿ ಅರ್ಜುನನ ರಥದ ಮೇಲೆ ವಿರಾಜಮಾನರಾಗಿ ಅವನ ಎಲ್ಲ ಬಲವನ್ನು ಕೂಡ ಅರ್ಜುನನ ಬಿಲ್ಲು ಹಾಗೂ ಅರ್ಜುನನಿಗೆ ನೀಡಿ ಅವನು ವಿಜಯಶೀಲರನ್ನಾಗಿ ಮಾಡಿದಂಥ ಒಂದು ಕಠೋರ ಸತ್ಯವನ್ನು ನಾವು ಮಹಾಭಾರತದಲ್ಲಿ ಕೇಳ್ತೇವೆ. ಜೊತೆಗೆ ರಾಮಾಯಣದಲ್ಲಿ ಅಂತೂ ಬಿಡಿ, ಯಾಕಂದರೆ ಶ್ರೀರಾಮನ ಪರಮ ಭಕ್ತನಾದ ಆಂಜನೇಯ ಸ್ವಾಮಿ ಲಂಕೆಗೆ ಹೋಗಿ ಸೀತಾದೇವಿಯನ್ನು ಹುಡುಕಿ ಹಾಗೂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅನ್ನುವಂಥ ಒಂದು ಕಲ್ಲಿನ ಇಟ್ಟಿಗೆಗಳನ್ನು ಸಮುದ್ರಕ್ಕೆ ಹಾಕಿ ಒಂದು ಸೇತು ಸಮುದ್ರವನ್ನೇ ನಿರ್ಮಾಣ ಮಾಡಿರ್ತಕ್ಕಂಥ ಶ್ರೇಷ್ಠ ಭಕ್ತ ಹಾಗೂ ಶ್ರೇಷ್ಠ ಶ್ರೀರಾಮನ ಭಕ್ತ ಆಂಜನೇಯ ಸ್ವಾಮಿ ಅನ್ನುವಂಥದ್ದನ್ನು ಕೂಡ ನಾವು ರಾಮಾಯಣದಲ್ಲಿ ಕೂಡ ಓದಿದ್ದೇವೆ. ಹೀಗಿರಬೇಕಾದ್ರೆ ಇಂಥ ಮಹಾನ್ ದೇವತೆಯಾದಂಥ ಆಂಜನೇಯ ಸ್ವಾಮಿ ಈಗಲೂ ಕೂಡ ತನ್ನ ಪವಾಡಗಳನ್ನು ಮೆರಿತಾ ಇರತಕ್ಕಂಥದ್ದು, ಪವಾಡಗಳನ್ನು ಉಂಟು ಮಾಡ್ತಾ ಇರತಕ್ಕಂಥದ್ದು ಹಾಗೂ ಅವನ ಪವಾಡಗಳಿಗೆ ಸಾಕ್ಷಿಯಾಗಿ ಹಲವಾರು ನಿದರ್ಶನಗಳನ್ನು ನಾನು ಸೊಪ್ಪಡ್ಲ ಗ್ರಾಮದ ಹಲವಾರು ಜನರಿಗೆ ಆಗಿರ್ತಕ್ಕಂಥ ಪವಾಡಗಳನ್ನು ಹಾಗೂ ಅವರ ಮೇಲೆ ದೇವರ ಅನುಗ್ರಹವಾಗಿರುವುದನ್ನು ಕೂಡ ನಾನು ಹೇಳಬಲ್ಲೆ. ಹೀಗಿರಬೇಕಾದ್ರೆ ನಾನು 2 ಪ್ರಸಂಗಗಳನ್ನು, ಅದರಲ್ಲೂ ಕೂಡ ಮುಖ್ಯವಾದ ಒಂದು ಪ್ರಸಂಗವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ನಿಜಕ್ಕೂ ಕೂಡ ಆ ಒಂದು ಪವಾಡವನ್ನು ಕೇಳಿದರೆ ನಿಜಕ್ಕೂ ಕೂಡ ನಮಗೂ ಕೂಡ ಆಂಜನೇಯ ಸ್ವಾಮಿಯ ಒಂದು ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಈ ಕನ್ನಡಿಗ ಚಾನಲ್ YTಯ ಈ ಸಂಚಿಕೆಯನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರ ಮೇಲೆಯೂ ಕೂಡ ಆಗಲಿ, ಅವನ ಒಂದು ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಆ ಒಂದು ಗ್ರಾಮದಲ್ಲಿ ಅಂದರೆ ಸೊಪ್ಪಡ್ಲ ಅನ್ನುವಂಥ ಗ್ರಾಮದಲ್ಲಿ ನಿಜಕ್ಕೂ ಕೂಡ ಊರಿಗೊಬ್ಬ ಹನುಮಪ್ಪ ಅಂತ ಹೇಳ್ತಾರೆ. ಊರಿಗೊಬ್ಬ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ತೈತೆ ಅನ್ನೋದು ಕೂಡ ಪ್ರತೀತಿ. ಅದನ್ನು ನಾವು ಸದಾಕಾಲ ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಹಾಗಿರುವಾಗ ಸೊಪ್ಪಡ್ಲ ಗ್ರಾಮದಲ್ಲಿ ಇರ್ತಕ್ಕಂಥವರು 2 ಆಂಜನೇಯ ಸ್ವಾಮಿಗಳು. ಒಬ್ಬ ಊರ ಮಧ್ಯದಲ್ಲಿ ಇರ್ತಕ್ಕಂಥ ಒಬ್ಬ ಆಂಜನೇಯ ಸ್ವಾಮಿ ಹಾಗೂ ಊರಿನಿಂದ 1 ಕಿಲೋಮೀಟರ್ ಅಂತರದಲ್ಲಿ ಬೆಟ್ಟದಲ್ಲಿ ನೆಲೆಸಿರ್ತಕ್ಕಂಥ ಒಬ್ಬ ಆಂಜನೇಯ ಸ್ವಾಮಿ. ಬೆಟ್ಟದಲ್ಲಿ ನೆಲೆಸಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ಒಂದು ಪವಾಡವನ್ನೇ ಇವತ್ತಿನ ಸಂಚಿಕೆಯಲ್ಲಿ ನಾನು ಆಯ್ದುಕೊಂಡಿದ್ದೇನೆ. ಆ ಒಂದು ಪವಾಡಗಳೇನು, ಆ ರೀತಿ ಪವಾಡ ಆಗಲಿಕ್ಕೆ ಕಾರಣಗಳೇನು ಹಾಗೂ ಆ ವ್ಯಕ್ತಿಗೆ ಒದಗಿ ಬಂದಿರತಕ್ಕಂಥ ಒಂದು ಕಠೋರ ಒಂದು ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ. ಹೀಗಿರಬೇಕಾದ್ರೆ ಚನ್ನಬಸಪ್ಪ ಭರಮನಾಯ್ಕರ್ ಅನ್ನುವಂಥವರು ಆ ಊರಿನಲ್ಲಿ ಈಗಲೂ ಕೂಡ ಇದ್ದಾರೆ. ಆ ಊರಿನಲ್ಲಿ ಚನ್ನಬಸಪ್ಪ ಭರಮನಾಯ್ಕರ್ ಅನ್ನೋ ಒಬ್ಬರು ಅಳಿಯಂದಿರು, ಆ ಸೊಪ್ಪಡ್ಲ ಗ್ರಾಮದ ಅಳಿಯಂದಿರು.
ಅವರನ್ನು ಕೂಡ ನಾನು ನೋಡಿದ್ದೇನೆ, ಮಾತಾಡಿಸಿದ್ದೇನೆ, ಅವರ ಜೊತೆಗೆ ನನಗೂ ಕೂಡ ಒಡನಾಟ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗಿರಬೇಕಾದ್ರೆ ಅವರು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಚಾಲಕರಾಗಿ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡುವಾಗ ಏನೋ ಒಂದು ಅಚಾನಕ್ಕಾಗಿ ಅವರನ್ನು ಸೇವೆಯಿಂದ ಸಸ್ಪೆಂಡ್ ಮಾಡಿದರು. ಸಸ್ಪೆಂಡ್ ಮಾಡಿದ ಮೇಲೆ ಅವರ ಪರಿಸ್ಥಿತಿಯನ್ನು ನಾನು ಕೂಡ ಕಣ್ಣಾರೆ ನೋಡಿದಂಥ ಸಾಕ್ಷಿ. ಹೀಗಿರಬೇಕಾದ್ರೆ ಅವರಿಗೆ ಇಂಥ ಪರಿಸ್ಥಿತಿ ಎದುರಾಯ್ತಲ್ಲ, ತಿನ್ನಲಿಕ್ಕೂ ಕೂಡ ಕೂಳಿಲ್ಲ, ಅಂದರೆ ಊಟ ಇಲ್ಲ, ಬಟ್ಟೆಗಳು ಮೈಮೇಲೆ ಧರಿಸಲಿಕ್ಕೆ ಬಟ್ಟೆ ಇಲ್ಲ, ಹಾಗೂ ಏನಾದರೂ ಹುಷಾರು ಇಲ್ಲ ಅಂತಂದರೆ ಆಸ್ಪತ್ರೆಗೆ ತೋರಿಸಲಿಕ್ಕೆ ಅವರ ಕಡೆ ಒಂದು ಕೆಲವು ಕಾಸು ಕೂಡ ಇದ್ದಿದ್ದಿಲ್ಲ. ಅಂಥ ಒಂದು ಕಠೋರ ಸನ್ನಿವೇಶದಲ್ಲಿ ಅವರು ಜೀವನವೇ ಬೇಡ ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗ ಚನ್ನಬಸಪ್ಪ ಭರಮ್ ನಾಯ್ಕರವರು ಆಂಜನೇಯನ ಮೊರೆ ಹೋಗ್ತಾರೆ. ಯಾಕಂದರೆ ಅವರು ಆಂಜನೇಯನ ಭಕ್ತ ಕೂಡ. ಅವರು ಪ್ರತಿ ಶನಿವಾರ ಹಾಗೂ ಸಾಯಂಕಾಲ ಅವರು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ತಿದ್ರು. ಹೋಗಿ ಅವರು ಅಲ್ಲಿ ಕಸ ಗುಡಿಸ್ತಿದ್ರು ಹಾಗೂ ಸ್ವಚ್ಛ ಮಾಡ್ತಿದ್ರು. ಹಾಗೂ ತನ್ನ ಒಂದು ಕೋರಿಕೆಯನ್ನು ಕೂಡ ಆಂಜನೇಯ ಸ್ವಾಮಿಯ ಮುಂದೆ ಇಟ್ಟು ಮೊರೆ ಹೋಗ್ತಿದ್ರು. ಹೀಗಿರಬೇಕಾದ್ರೆ ಆಂಜನೇಯ ಸ್ವಾಮಿಗೆ ಅವರು ಕೊನೆಯದಾಗಿ ನನಗೆ ಜೀವನವೇ ಬೇಡವೇನೋ ಅನ್ನುವಂಥ ಒಂದು ಪರಿಸ್ಥಿತಿ ಎದುರಾದಾಗ ಅವರು ಯಾರ ಮುಂದೂ ಕೂಡ ಏನು ಹೇಳ್ಕೊಳ್ಳದೇ ಇರತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಿರಬೇಕಾದ್ರೆ ಅವರ ಮೈಮೇಲಿನ ಬಟ್ಟೆಯನ್ನು ನೋಡಿದಾಗ ಎಲ್ಲಿ ನೋಡಿದರಲ್ಲಿ ಟ್ಯಾಪಿ ಹಚ್ಚಿರ್ತಕ್ಕಂಥ ಒಂದು ಬಟ್ಟೆಯನ್ನು ನಾನು ಕೂಡ ನೋಡಿದವನು. ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಆ ಸಂದರ್ಭದಲ್ಲಿ ಆಂಜನೇಯನ ಭಕ್ತನಾಗಿದ್ದ ಚನ್ನಬಸಪ್ಪ ಭರಮ್ ನಾಯ್ಕರವರು ಆಗ ಅವನು ಆಂಜನೇಯ ಸ್ವಾಮಿ ಮೊರೆ ಹೋಗಿ ತನ್ನ ಬೇಡಿಕೆಯನ್ನು ಆ ತಂದೆಯ ಮುಂದೆ ಇಡ್ತಾನೆ. ಅಪ್ಪ, ನನಗೆ ಇಷ್ಟು ಕಷ್ಟಗಳನ್ನು ಕೊಡಬೇಡಪ್ಪ, ಆ ಕಷ್ಟಗಳನ್ನು ತಡೆದುಕೊಳ್ಳಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಒಂದು ದುಃಖಭರಿತವಾದಂಥ ಮನಸ್ಸಿನಿಂದ ಅವನು ಮೊರೆ ಹೋದಾಗ, ಇಲ್ಲ, ನೀನು ನನಗೆ ಮರಳಿ ನನ್ನ ನೌಕರಿಯನ್ನು ಕೊಡಿಸು, ಹಾಗೂ ನಾನು ನೌಕರಿ ಮಾಡಿ ನಾನು ನಿವೃತ್ತನಾದ ತಕ್ಷಣ ನಿನ್ನ ಒಂದು ಭವ್ಯವಾದ ಒಂದು ಮಂದಿರವನ್ನು ನಾನು ನಿರ್ಮಾಣ ಮಾಡ್ತೀನಿ ಅನ್ನುವಂಥ ಒಂದು ವಾಗ್ದಾನವನ್ನು ಕೂಡ ಆ ದೇವರ ಮುಂದೆ ಇಟ್ಟು ಅವನು ಬೇಡಿಕೊಂಡಾಗ ಅವನಿಗೆ, ಅಂದರೆ ಚನ್ನಬಸಪ್ಪ ಭರಮ್ ನಾಯ್ಕರವರಿಗೆ ಮತ್ತೆ KSRTC ಅವರು ನೌಕರಿಗೆ ತಗೊಂಡು ಅವರನ್ನು ಬಾಗಲಕೋಟೆಯ ಒಂದು ಬಾಗಲಕೋಟೆ ಜಿಲ್ಲೆ ಏನಿದೆಯಲ್ಲ, ಬಾಗಲಕೋಟೆ ಡಿಪೋಕ್ಕೆ ಅವ್ರನ್ನ ಮತ್ತೆ ಕೆಲಸಕ್ಕೆ ಹಾಜರಾಗುವಂತೆ ಅವರಿಗೆ ಹೇಳಿದಾಗ ಕೆಲಸ ಮಾಡ್ತಾರೆ, ಮತ್ತು ನೌಕರಿ ಮಾಡಿ ಅವರು ನಿವೃತ್ತರು ಕೂಡ ಆಗ್ತಾರೆ. ಆವಾಗ ಅವರ ಚಿಕ್ಕ ಮಕ್ಕಳ ಒಂದು ಭವಿಷ್ಯವನ್ನು ನೋಡಿದಾಗ ಇವನ ಭವಿಷ್ಯವೇ ಕಮರಿ ಹೋಯಿತೇನೋ ಅನ್ನುವಂಥ ಒಂದು ಭಾವನೆ ಆ ಸೊಪ್ಪಡ್ಲ ಗ್ರಾಮದ ಪ್ರತಿಯೊಬ್ಬರಲ್ಲಿಯೂ ಕೂಡ ಉಂಟಾಗಿದ್ದು ಸುಳ್ಳಲ್ಲ. ಹೀಗಿರಬೇಕಾದರೆ ಈ ಆಂಜನೇಯ ಸ್ವಾಮಿಯ ಪವಾಡದಿಂದಾಗಿ ಚನ್ನಬಸಪ್ಪ ಭರಮ್ ನಾಯ್ಕರವರಿಗೆ ಮತ್ತೆ ನೌಕರಿ ಸಿಕ್ತಿ. ಆಮೇಲೆ ಅವರು ನೌಕರಿ ಮಾಡಿದರು, ತನ್ನ ಮಕ್ಕಳಿಗೆ ಮದುವೆಯನ್ನು ಕೂಡ ಮಾಡಿದರು. ಈಗ ವಿಶ್ರಾಂತ ಜೀವನದಿಂದ ಅವರು ಕಾಲ ಕಳೀತಿದ್ದಾರೆ. ಅವರು ನಿವೃತ್ತರಾದ ತರುವಾಯ ಮತ್ಯಾವುದೇ ಕೆಲಸಗಳನ್ನು ಅವರು ತಾವು ಇಟ್ಕೊಳ್ಳದೆ ನೇರವಾಗಿ ಆಂಜನೇಯ ಸ್ವಾಮಿಯ ಹತ್ರ ಹೋಗಿ ಆಂಜನೇಯ ಸ್ವಾಮಿಯ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಪಣ ತೊಟ್ಟು ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಒಂದು ಹಣವನ್ನು ಕೂಡಿಸಿ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಹಣ ಬೇಕಾಯಿತು. ಆ ಸಂದರ್ಭದಲ್ಲಿ ಅವರು ಊರಿನ ಪ್ರತಿಯೊಬ್ಬರಲ್ಲಿಯೂ ಕೂಡ ಹಾಗೂ ಪ್ರತಿ ನೌಕರಿ ಮಾಡ್ತಕ್ಕಂಥ ಊರಿನ ಪ್ರತಿಯೊಬ್ಬ ನೌಕರಸ್ಥರ ಹತ್ತಿರ ಕೂಡ ಹೋಗಿ ಅವನು ಆ ಹಣವನ್ನು ಸಂಗ್ರಹ ಮಾಡಿ ಆ ಹಣದಿಂದ ಭವ್ಯವಾದಂಥ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಆ ಆಂಜನೇಯ ಸ್ವಾಮಿಯ ಒಂದು ಭವ್ಯ ಮಂದಿರ ಇವತ್ತು ನಿಜಕ್ಕೂ ಕೂಡ ಸುಂದರವಾಗಿ ಹಾಗೂ ಮನೋಹರವಾಗಿ ನಿರ್ಮಾಣವಾಗಿರೋದನ್ನು ನೋಡಿದರೆ ಕಣ್ಣುಗಳಿಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಭವ್ಯವಾದ ಮಂದಿರವನ್ನು ಕೂಡ ನಿರ್ಮಾಣ ಮಾಡಿದ್ದಾನೆ ಚನ್ನಬಸಪ್ಪ ಭರಮ್ ನಾಯ್ಕರವರು. ಹಾಗಿರಬೇಕಾದರೆ ಪ್ರತಿ ವರ್ಷ ಅಲ್ಲಿ ವಿಜೃಂಭಣೆಯಿಂದ ಜಾತ್ರೆಗಳು ಆಗ್ತವೆ. ಆಮೇಲೆ ಪ್ರತಿ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆಯ ದಿವಸ ಸಾವಿರಾರು ಭಕ್ತರು ಆ ದೇವಾಲಯಕ್ಕೆ ದೇವ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ನಡೆದುಕೊಳ್ತಾರೆ. ಹಾಗೂ ಎಷ್ಟೇ ಒಂದು ಕಠಿಣವಾದಂಥ ಪರೀಕ್ಷೆ ಇದ್ದರೂ ಕೂಡ ಆ ಪರೀಕ್ಷೆಯಲ್ಲಿ ಪಾಸ್ ಆಗುವಂತೆ ನೋಡ್ಕೊಳ್ತಿರ್ತಕ್ಕಂಥ ಈ ಆಂಜನೇಯ ಸ್ವಾಮಿಯ ಪವಾಡವನ್ನು ಮುಂದಿನ ಸಂಚಿಕೆಯಲ್ಲೂ ಕೂಡ ನಾನು ಇನ್ನೂ ಹಲವಾರು ಉದಾಹರಣೆಗಳನ್ನು ನೀಡಿ ತಮ್ಮೆಲ್ಲರಿಗೆ ನಾನು ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಹೊಂದಿದ್ದೇನೆ. ಹೀಗಿರಬೇಕಾದರೆ ಇಂಥ ಪವಾಡಗಳನ್ನು ಸೃಷ್ಟಿಸಿರತಕ್ಕಂಥ ಸಾಕಷ್ಟು ಜನರಿಗೆ, ಸಾವಿರಾರು ಜನರಿಗೆ
ತನ್ನ ಪವಾಡದಿಂದ ತನ್ನ ಒಂದು ಅಂತಃಕರಣೆಯ ಆಶೀರ್ವಾದದಿಂದ ಸಂತೃಪ್ತ ಜೀವನವನ್ನು ನಡೆಸಿಕೊಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ನಿಜಕ್ಕೂ ಕೂಡ ಈ ಸೊಪ್ಪಡ್ಲದ ಆಂಜನೇಯ ಸ್ವಾಮಿ ನಿಜಕ್ಕೂ ಕೂಡ ಒಬ್ಬ ದೇವರು. ಅವರನ್ನು ಯಾವತ್ತೂ ಕೂಡ ಆಂಜನೇಯ ಸ್ವಾಮಿಗೆ ಮೊರೆ ಹೋದವರಿಗೆ, ದೇವರಿಗೆ ಮೊರೆ ಹೋದವರಿಗೆ ಯಾವತ್ತೂ ಕೂಡ ಯಾವುದೇ ಕಷ್ಟಗಳು ಎದುರಾಗೋದಿಲ್ಲ. ಬಂದಂಥ ಕಷ್ಟಗಳು ಸಲೀಸಾಗಿ ಪರಿಹಾರವಾಗ್ತವೆ ಅನ್ನೋದಕ್ಕೆ ಈ ಘಟನೆಯೂ ಸಾಕ್ಷಿ. ಆದ್ದರಿಂದ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಹಾಗೂ ಅಷ್ಟೇ ಆಶ್ಚರ್ಯವನ್ನು ಉಂಟು ಮಾಡುವಂಥ ಸಂಚಿಕೆಗಳಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಹೀಗಿರಬೇಕಾದ್ರೆ ಈ ಸಂಚಿಕೆಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ. ಜೊತೆಗೆ ನಿಮ್ಮ ಕಮೆಂಟನ್ನು ಕೂಡ ಈ ಸಂಚಿಕೆಗೆ ಹಂಚಿಕೊಳ್ಳ್ರಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.